ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮ್ಮ ಕಣ್ಣೀರನ್ನು ಒರೆಸುವರು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 25:8 ವಚನ. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ದೇವರು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವರಂತೆ. ಈ ಜೀವನದಲ್ಲಿ ನೋವುಗಳಿದೆ, ಕಷ್ಟಗಳಿದೆ, ನಿರಾಶೆಗಳಿದೆ, ಸಂಕಷ್ಟಗಳಿದೆ. ಇವೆಲ್ಲವನ್ನ ಹಾದು ಹೋಗುವಾಗ ನಮ್ಮ ಕಣ್ಣುಗಳಿಂದ ಕಣ್ಣೀರು ಬರುವುದು ಸಹಜ. ಆದರೆ ದೇವರು ಕೊಡುವ ಆಶ್ವಾಸನೆ ಏನಂದರೆ, ನಾನು ಎಲ್ಲರ ಮುಖದಲ್ಲಿರುವ ಕಣ್ಣೀರನ್ನು ಒರೆಸಿಬಿಡುವೆನು. ಸ್ಪೆಷಲಿ ದೇವ ಮಕ್ಕಳ ಜೀವಿತದಲ್ಲಿರುವಂಥ ಕಣ್ಣೀರನ್ನು ದೇವರು ಒರೆಸಿಬಿಡುತ್ತಾರೆ. ನಮ್ಮ ಕಣ್ಣೀರನ್ನು ದೇವರು ಯಾವಾಗಲೂ ನೆನಪಿಗೆ ತಂದುಕೊಳ್ಳುತ್ತಾರೆ. ಅದಕ್ಕೆ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದೇವರೇ ನೀನು ನನ್ನ ಕಣ್ಣೀರನ್ನು ಬುದ್ದಲಿಯಲ್ಲಿ ಸಂಗ್ರಹಿಸಿದ್ದೀಯಾ. ಪ್ರತಿಯೊಂದು ಕಣ್ಣೀರು ದೇವರಿಗೆ ಬಹಳ ಅಮೂಲ್ಯ ರೀ. ಜನರು ನಿಮ್ಮನ್ನು ಕಡೆಗಣಿಸಬಹುದು, ಸ್ವಂತದವರೇ ನಿಮ್ಮನ್ನು ಅಪಮಾನಗೊಳಿಸಬಹುದು. ಕೆಲವರು ಕಣ್ಣೀರಿಟ್ಟರೂ ಕೂಡ ಬೇರೆಯವರು ಅದನ್ನು ನೋಡಿ ಕನಿಕರ ಪಡೋದೇ ಇಲ್ಲ. ನೀ ಇನ್ನೂ ಕಣ್ಣೀರಿಡು, ಇನ್ನೂ ನೀನು ಅಳು ಎಂಬುದಾಗಿ ಏನಾದರೂ ಮಾತಾಡ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣೀರನ್ನು ಕಾಣುವ ಒಬ್ಬ ದೇವರಿದ್ದಾರೆ. ಕೆಲವು ತಂದೆ ತಾಯಿಗಳು ತಮ್ಮ ಕುರಿತಾಗಿ ತಮ್ಮ ಮಕ್ಕಳ ಆ ವರ್ತನೆಯಿಂದ ಬಹಳವಾಗಿ ಕಣ್ಣೀರು ಸುರಿಸಿದವನ್ನ ನೋಡ್ತೇವೆ. ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿರಬೇಕೆಂಬುದಾಗಿ ಬೆಳೆಸಿದರೆ ಮಾರ್ಗ ತಪ್ಪಿ ಹೋಗ್ತಾರೆ. ಪಾಪ ತಂದೆ ತಾಯಿಗಳು ಕಣ್ಣೀರಿಡುತ್ತಾರೆ. ಕೆಲವೊಂದು ಪುರುಷರು ತಮ್ಮ ಹೆಂಡತಿಯ ಕುರಿತಾಗಿ ಕಳವಳಪಟ್ಟು ಕಣ್ಣೀರು ಸುರಿಸ್ತಾರೆ. ಕೆಲವೊಂದು ಸ್ತ್ರೀಯರು ತಮ್ಮ ಗಂಡನು ಹಿಂಗೆಲ್ಲ ಇದ್ದಾನೆಂಬುದಾಗಿ ಕಣ್ಣೀರು ಸುರಿಸ್ತಾರೆ. ಆದರೆ ನೀವು ಯಾರೇ ಆಗಿರ್ರಿ, ಎಂಥವರೇ ಆಗಿರ್ರಿ, ಒಂದು ವಾಗ್ದಾನ ನಿಶ್ಚಯ. ಏನು? ದೇವರು ನಿಮ್ಮ ಕಣ್ಣೀರನ್ನು ಒರೆಸುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ದೇವರು ನಿಮ್ಮ ಕಣ್ಣೀರನ್ನು ನಿಶ್ಚಯವಾಗಿ ಒರೆಸ್ತಾರೆ. ಅವರು ನಿಮ್ಮ ಕಣ್ಣೀರನ್ನು ಒರೆಸುವಾಗ ನಿಮ್ಮ ಹೃದಯದಲ್ಲಿ ಒಂದು ಶಾಂತಿ ಬರ್ತದೆ, ನಿಮ್ಮ ನಂಬಿಕೆ ಬಲವಾಗ್ತದೆ, ನಿಮ್ಮ ದುಃಖ ಹೋಗಿ ಆನಂದ ಬರ್ತದೆ. ಅದಕ್ಕೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 61:3 ವಚನದಲ್ಲಿ ನೋಡ್ತೇವೆ, ದುಃಖಕ್ಕೆ ಬದಲಾಗಿ ದೇವರು ನಮಗೆ ಆನಂದ ತೈಲವನ್ನು ಕೊಡ್ತಾರಂತೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಒಬ್ಬ ತಾಯಿಯವರಿದ್ದರು. ಅವರು ಯಾವಾಗಲೂ ದೇವಾಲಯದಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು. ಯಾವಾಗಲೂ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ರು. ಕಾರಣ ಏನಂದರೆ, ಇದ್ದಂಥ ಒಬ್ಬನೇ ಮಗನು ಮಾರ್ಗ ತಪ್ಪಿ ಹೋಗಿಬಿಟ್ಟಿದ್ದ. ಮದ್ಯಪಾನ, ತಪ್ಪಾದಂಥ ಸ್ನೇಹಿತರ ಸಹವಾಸ, ಅವನ ನಿಮಿತ್ತವಾಗಿ ಅಧಿಕ ಬಾಧೆಗೆ ತಾಯಿ ಒಳಗಾದಳು. ಸ್ವಾಮಿ, ನನ್ನ ಮಗನನ್ನು ನೀವು ಬದಲಾಯಿಸಬೇಕು, ಅವನ ಕೆಟ್ಟ ಸ್ವಭಾವ ಅವನನ್ನು ಬಿಟ್ಟು ಹೋಗಬೇಕು, ನಿನ್ನ ಮಗನಾಗಿ ಜೀವಿಸಬೇಕೆಂಬುದಾಗಿ ಪ್ರತಿ ದಿವಸ ಆ ತಾಯಿ ಕಣ್ಣೀರಿಡುತ್ತಿದ್ದಳು. ಆ ಮಗನು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ತಾಯಿಯವರು ಹಾಗೇ ಬಿಟ್ಟು ಇದಕ್ಕೆ ಒಂದೇ ಒಂದು ಪರಿಹಾರ, ಕಣ್ಣೀರಿನ ಪ್ರಾರ್ಥನೆ ಎಂಬುದಾಗಿ ಪ್ರತಿ ದಿವಸ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ರು. ಒಂದು ದಿನ ಆಲಯದಲ್ಲಿ ಪ್ರಾರ್ಥನೆ ಮಾಡುವಾಗ ಪಾಸ್ಟರ್ ಅವರನ್ನು ನೋಡಿ ಹೇಳಿದರು, ಅಮ್ಮ, ನಿಮ್ಮ ಕಣ್ಣೀರನ್ನು ದೇವರು ಒರೆಸ್ತಾರೆ, ದೇವರೊಂದು ಅದ್ಭುತ ಮಾಡಲಿಕ್ಕಿದ್ದಾರೆ ಅಂತ ಹೇಳಿದರು. ಅತೀ ಬೇಗನೆ ನಡೆದ ಒಂದು ಅದ್ಭುತ ಏನಂದರೆ, ಮಗನು ಯಾವುದೋ ಒಂದು ದೊಡ್ಡ ತಪ್ಪು ಮಾಡಿ ಅವನ ದೊಡ್ಡ ವಿಷಯದಲ್ಲಿ ಸಿಕ್ಕಿ ಬಿದ್ದು ಅದರಿಂದ ಹೊರಬರಲಾರದ ಅನುಭವದಲ್ಲಿ ಅವನು ಯಾರೆಲ್ಲ ನಂಬಿದ್ನೋ ಅವರೆಲ್ಲ ಕೈ ಬಿಟ್ಬಿಟ್ರು. ಈಗ ಅವನಿಗೆ ಒಂದೇ ಒಂದು ಆಶ್ರಯ, ದೇವರನ್ನ ಬಿಟ್ಟರೆ, ನಮ್ಮ ತಾಯಿನ ಬಿಟ್ಟರೆ ಯಾರೂ ಇಲ್ಲ ಅಂತೇಳಿ ವಾಪಸ್ ತಾಯಿ ಹತ್ರ ಬಂದು, ಅಮ್ಮ, ನನಗೆ ಕ್ಷಮಿಸಿಬಿಡು, ನಾನು ಎಷ್ಟೋ ಮೋಸವಾಗಿ ಜೀವಿಸಿದೆ, ಎಷ್ಟೋ ಸಾರಿ ನೀ ಕಣ್ಣೀರಿಡಲಿಕ್ಕೆ ನಾನೇ ಕಾರಣವಾಗಿದ್ದೇನೆ. ಅಮ್ಮ, ನನಗೆ ಈ ಲೋಕದಲ್ಲಿ ನೀ ಯಾರೂ ಬೇಡ, ನೀವು ಬೇಕು, ಅದಕ್ಕಿಂತ ಹೆಚ್ಚಾಗಿ ಏಸಪ್ಪ ಬೇಕೆಂಬುದಾಗಿ
ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ. ಆ ತಾಯಿ ಮುಂಚೆ ಎಲ್ಲ ಇವನು ನೋಡಿದ್ರೆ ಬರೀ ವೇದನೆಯ ಕಣ್ಣೀರು. ಈ ಮಾತನ್ನು ಕೇಳಿದ ಮೇಲೆ ದುಃಖದ ಕಣ್ಣೀರಲ್ರಿ, ಆನಂದದ ಕಣ್ಣೀರಾಯಿತು. ಆ ತಾಯಿಯ ಕಣ್ಣೀರನ್ನು ದೇವರು ಒರೆಸಿಬಿಟ್ರು. ಪ್ರೀತಿಯುಳ್ಳ ದೇವಜನರೇ, ಈ ವಿಡಿಯೋ ವಾಚ್ ಮಾಡುತ್ತಾ ಇರುವ ನೀವು ಸಹ ಅನೇಕ ವಿಷಯಕ್ಕಾಗಿ ಕಣ್ಣೀರಿಡುತ್ತಾ ಇದ್ದೀರಾ. ಅಯ್ಯೋ, ಈ ಕಣ್ಣೀರಿಗೆ ಯಾವಾಗ ಮುಕ್ತಿ? ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣೀರನ್ನು ನಾನು ಒರೆಸ್ತೇನೆ, ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತೇನೆ. ನಿನ್ನ ದುಃಖ ಸಂತೋಷವಾಗ್ತದೆ, ನಿನ್ನ ಅಳು ಅದು ನಗುವಾಗ್ತದೆ. ಹೇಗೆ ಅರಸನಾದ ಹಿಜ್ಕೀಯನು ದೇವರ ಮುಂದೆ ಕಣ್ಣೀರಿಟ್ಟಾಗ 15 ವರ್ಷಗಳನ್ನು ದೇವರು ಸೇರಿಸಿಕೊಟ್ರು. ನಿನ್ನ ಲೈಫಲ್ಲಿ ಯಾವೆಲ್ಲ ವಿಷಯಕ್ಕಾಗಿ ನೀನು ಕಾದಿದ್ದೀರೋ ದೇವರು ನಿನ್ನ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನೀವು ಒಂಟಿಯಾಗಿ ಕಣ್ಣೀರು ಸುರಿಸುವಾಗ ಕರ್ತನು ನಿಮ್ಮ ಮೇಲೆ ಮನಮರುಗುವ ದೇವರು. ಮನಮರುಗುವುದು ಮಾತ್ರವಲ್ಲ, ಅದ್ಭುತವನ್ನು ಮಾಡುವಂಥ ದೇವರು. ಕರ್ತನೇ, ನನ್ನ ಕಣ್ಣೀರನ್ನು ನೋಡ್ರಿ, ನನಗೊಂದು ಅದ್ಭುತವನ್ನು ಮಾಡಿರಿ, ನನ್ನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸ್ರಿ ಎಂಬುದಾಗಿ ಇವತ್ತು ಕೇಳ್ರಿ. ದೇವರು ಈ ಕ್ಷಣವೇ ಒಂದು ದೊಡ್ಡ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನ ನಮ್ಮೊಂದಿಗೆ ಮಾತನಾಡಿದ್ದೀರ. ನೀವು ನಮ್ಮ ಕಣ್ಣೀರನ್ನು ಒರೆಸಿ ಬಿಡುತ್ತೀರಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರ. ಅನೇಕರು ಅನೇಕ ವಿಧವಾದ ಕಣ್ಣೀರು ಸ್ವಾಮಿ, ಕೆಲವು ವಿಷಯಗಳನ್ನು ಹೇಳಿಕೊಳ್ಳಲಾರದ ಕಣ್ಣೀರಿನ ಅವಸ್ಥೆಗಳು, ಎಲ್ಲಿಗೆ ಹೋಗೋದು, ಯಾರ ಬಳಿ ಹೇಳುವುದು. ಆದರೆ ನಮ್ಮ ಕಣ್ಣೀರನ್ನು ಕಾಣುವ ದೇವರು ನೀವು, ನಮ್ಮ ಕಣ್ಣೀರನ್ನು ಒರೆಸುವ ದೇವರು ನೀವು. ಅಪ್ಪ, ನಿಮ್ಮನ್ನು ನೋಡಿ ಕರೆಯುವವರ ಜೀವಿತದಲ್ಲಿ ನೀವು ಅದ್ಭುತವನ್ನು ಮಾಡುವಂಥ ದೇವರು. ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ. ಈ ದಿನ ಈ ಕಣ್ಣೀರಿನ ಅವಸ್ಥೆಯಲ್ಲಿ ಯಾರೆಲ್ಲ ಇದ್ದಾರೋ ಅವರ ಜೀವಿತವನ್ನು ಸಂಧಿಸ್ರಿ, ಒಂದು ಬಿಡುಗಡೆಯನ್ನು ಕೊಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಧೈರ್ಯವಾಗಿರ್ರಿ. ದೇವರು ನಿಮ್ಮ ಕಣ್ಣೀರನ್ನು ಕಂಡು ಹಾಗೆ ಹೋಗುವವರಲ್ಲ, ಆ ಕಣ್ಣೀರನ್ನು ಒರೆಸಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡಲಿಕ್ಕಿದ್ದಾರೆ. ನಿಮಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಧೈರ್ಯವಾಗಿರು. ಈ ವಾಟ್ಸಪ್ಪಲ್ಲಿ ಕೊಡಲ್ಪಡುವಂಥ ನಂಬರ್ಗೆ ಏನಾದರೂ ನಿಮ್ಮ ಕಣ್ಣೀರಿನ ಅವಸ್ಥೆಯ ಪ್ರಾರ್ಥನೆ ಇರೋದಾದರೆ ಕಳಿಸಿಕೊಡ್ರಿ. ನಿಮಗಾಗಿ, ನಿಮ್ಮೊಂದಿಗೆ ಸೇರಿ ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರ ಅದ್ಭುತ ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.